ನನ್ನ ಹೆಸರು ಲೋಕೇಶ. ನಮ್ಮದು ಉದ್ಯಾಳ ಗ್ರಾಮ, ಅನಂತಪುರ ಜಿಲ್ಲಾ, ಆಂಧ್ರ ಪ್ರದೇಶ್. 3.5 ಎಕರೆ ಹತ್ತಿಟ್ಟಿವಿ ನಾವು. ನಮ್ಮ ಸಾರದು ಗುತ್ತಿಗೆ ಮಾಡಕತ್ತೀವಿ. ನಾವು ಫಸ್ಟ್ ಹೊಲಕ್ಕೆ ಬೋರ್ ನೀರು ಯೂಸ್ ಮಾಡುವಾಗ ಒಲೆಲ್ಲ ಉಪ್ಪಾಡಿ ಸೌಳು ತಿಳಿತಿತ್ತು. ನಾನು ಜೀವ ಡಿವೈಸ್ ಇಟ್ಟು 3 ವರ್ಷ ಆಯಿತು. ಅದಕ್ಕಿಂತ ಮೊದಲ ಹೊಲ ಸೇದವು ಮಾಡ್ಬೇಕಂದ್ರೆ ಗಟ್ಟಿಗಿತ್ತು, ಬೆಳೆ ಸರಿಗೆ ಬರ್ತಿದ್ದಿಲ್ಲ. ಇದು ಜೀವ ಡಿವೈಸ್ ಇಟ್ಟಲ್ಲಿದ್ದ ಹೊಲ ಮಿತವಾಗಿ ಬೆಳೆ ಬೇಸ ಬರುತ್ತೆ. ನಾವು ಡಿವೈಸ್ ಕುಂದಿರ್ಸಿದ್ದ ಮೊದಲ 8 ದಿನಕ್ಕೆ ಒಂತೊಡು ನೀರು ಕಟ್ತಿದ್ದೆ. 8-10 ದಿನಕ್ಕೆ ಜೀವ ಡಿವೈಸ್ ಕುಂದಿರ್ಸಿದ್ಮಾಗ 15 ದಿನಕ್ಕೆ ಒಂತೊಡು ಕಟ್ತಿದ್ದೆ. ತಂಪು ಬೇಸ ಇಟ್ಕೊಂಬತ್ತೆ, ಹೊಲ ಬೇಸ ಮಿತವಾಗಿಬಿಡ್ತು. ಅದಕ್ಕಿಂತ ಮೊದಲ 2 ಅಡಿ 3 ಅಡಿ ಗಿಡಕ್ಕೆ 10 ಕಾಯಿ 15 ಕಾಯಿ 10-15 ಕಾಯಿ ಅಷ್ಟುವರೆಗೆ ಇರ್ಬೋದು. ಜೀವ ಡಿವೈಸ್ ಕುಂದಿರ್ಸಿದ ಮೇಲೆ ಗಿಡಕ್ಕೆ 25, 30, 40, 45, 50ವರೆಗೆ ಇರ್ತಾವೆ. ಜೀವ ಡಿವೈಸ್ ಕುಂದಿರ್ಸಿದ್ದ ಮೊದಲ ನಾನು ನೀರು ಕಟ್ಟುವಾಗ 8 ದಿನ 9 ದಿನ ತ್ಯಾವ ಹಂಗೆ ಇರ್ತಿತ್ತು. ಇದು ನಾನು ಜೀವ ಡಿವೈಸ್ ಕುಂದಿರ್ಸಿದ ಮೇಲೆ 15 ದಿನವರೆಗೆ ತ್ಯಾವ ತಂಪು ಹಿಡ್ಕೊಂಬತ್ತಿ ಗಿಡಗಳಿಗೆ. ತಂಪು 1 ಕ್ವಿಂಟಲ್ ಬಂದು 7,500-8 ಸಾವಿರ 1 ಕ್ವಿಂಟಲ್ ಹತ್ತಿ. ನಾನು ಜೀವ ಡಿವೈಸ್ ಮೊದಲು ಹತ್ತಿ ಇಟ್ಟಿದ್ದು ಸರ್. ಹತ್ತಿ ಇಟ್ಟರೆ ಅವಾಗ ಎಕರೆಗೆ 4 ಕ್ವಿಂಟಲ್ 5 ಕ್ವಿಂಟಲ್ ಬರ್ತದೆ ಸರ್. ಇವಾಗ ಎಕರೆಗೆ ಒಂದು 10 ಕ್ವಿಂಟಲು 11 ಕ್ವಿಂಟಲ್ವರೆಗೆ ಬರ್ತದೆ ಸರ್. ನಮ್ಮ ಹತ್ತಿ ಹೊಲದ ಬಗಲಾಗ ಬೇರೆಯವರು ಒಂದು 3 ಎಕರೆ ಹತ್ತಿಟ್ಟಾರ. ಅವರು ಬೋರ್ ನೀರಿಗೆ ಬೆಳೆಸಕತ್ತಾರ. ಅದು ಹೊಲ ಗಟ್ಟಿಗೈತಿ. ಟಾಡ್ರಲ್ಲಿದ್ದ ಸೇದ ಮಾಡೋಕಾದ್ರೆ 5 ಮಡಿಕೆ ಹಾಕೋಕಾದ್ರೆ ಎಳ್ಳೆಳೆ ಕಿತ್ತಿ ಸರಿಗಾಗಲ್ಲ. ಎಳ್ಳೆಳೆ ಕಿತ್ತಿತ್ತು. ನಾವು ಇದು ನಮ್ಮ ಬೋರಿಗೆ ಜೀವ ಕುಂದಿರ್ಸೋದಾಗ್ಲಿದ್ದ ನಮ್ಮ ಹೊಲ ಬೇಸ್ ಮೆತ್ತಗ ಸೌಳು ತೇಳಕಲ್ಲ, ಉಪ್ಪಾಡಕಲ್ಲ, ಬೇಸಿರುತ್ತೆ. ಜೀವ ಡಿವೈಸ್ ಎಲ್ಲ ರೈತರುಗಳು ಬೋರಿಗೆ ಫಿಟ್ ಮಾಡ್ಕೊಂಡ್ರೆ ಎಲ್ಲರಿಗೆ ಹೊಲ ಬೇಸ ಮೆತ್ತಗಿರುತ್ತೆ, ಬೆಳೆ ಬೇಸ ಬರುತ್ತೆ, ಬೇರೆ ಒಳಗೆ ಹೋಗ್ತಾವ. ಹೊಲ್ದಾಗ ಯಾವ ಬೆಳೆನ ಇಟ್ಕೊಂಬ್ಲಿ ಲಾಭ ಬೇಸಿರುತ್ತೆ. ಎಲ್ಲ ರೈತರುಗಳು ಇಟ್ಟಂದ್ರೆ ಬೇಸಿರುತ್ತೆ.